ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದೆದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಮನುಷ್ಯನ ಜನ್ಮ ಬಹಳಷ್ಟು ಅಪರೂಪವಾಗಿರುವಂಥದ್ದು. ಈ ಜನ್ಮ 84 ಲಕ್ಷ ಜೀವರಾಶಿಗಳನ್ನು ಮೀರಿ ಮಾನವ ಜನ್ಮ ಹುಟ್ಟಿ ಬಂದಿರುವಂಥದ್ದು. ಭಗವಂತ ನಮಗೆ ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ಸುಂದರವಾಗಿರುವಂಥ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಸುಂದರವಾಗಿರುವುದನ್ನು ನೋಡಲಿಕ್ಕೆ. ಒಳ್ಳೆಯ ಕೈ, 2 ಕೈಗಳನ್ನು ಕೊಟ್ಟ ಕಾರಣ ಒಳ್ಳೆಯ ಕೆಲಸಗಳನ್ನು ಮಾಡಂತ. ಸುಂದರವಾದ ದೇಹ ಕೊಟ್ಟಿರುವುದು ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂತ ತಿಳ್ಕೊಂಡು ಕೊಟ್ಟನೆ ಹೊರತು ಕೆಟ್ಟ ಕೆಲಸಗಳನ್ನು ಮಾಡುವಂತಲ್ಲ. ಈ ದೇಹ ಭಾಳಷ್ಟು ಪವಿತ್ರವಾಗಿರುವಂಥದ್ದು. ಇದನ್ನು ದೇವಾಲಯ ಅಂತ ಕರೆದ್ರು, ದೇಗುಲ ಅಂತಲೂ ಕರೆದ್ರು, ಇಟ್ಸ್ ಎ ಟೆಂಪಲ್ ಅಂತ ಕರೆದ್ರು ಶರಣರು. ಈ ಸುಂದರವಾಗಿರುವಂಥ ಶರೀರವನ್ನು ನಾವು ಇವತ್ತು ಸುಮಾರು ಚಟಗಳನ್ನು ಮಾಡಿ, ಸುಮಾರು ಮಾಡಬಾರ್ದಾಗಿರುವಂಥ ಕೆಟ್ಟ ಚಟಗಳನ್ನು ಮಾಡಿ ಈ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಗೊತ್ತಿರಲಿ, ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳಿದರು. ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೆ ಹೊನ್ನ ಕಳಸವಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವ, ದೋಸ್ ವಿ ಹ್ಯಾವ್ ಮನಿ ಬಿಲ್ ಟೆಂಪಲ್ಸ್, ವಾಟ್ ಕ್ಯಾನ್ ಐ ಡೂ ಬಿಲ್ಡ್ ಫಾರ್ ಮೆನ್ ಮೈ? My body is shrine, its pillars are my leg. Golden pinnacle is my head. Hear me, Kudala Sangama Lord. There is destruction for physical temple. There is no destruction for that of knowledge ಅನ್ನುವಂಥ ಬಸವಣ್ಣನವರ ವಚನ ಈ ಒಂದು ಸಂದರ್ಭಕ್ಕೆ ಬಹಳಷ್ಟು ಸೂಕ್ತವಾಗ್ತದೆ. ನನ್ನ ಕಾಲಗಳೇ ಕಂಬ, ಸಿರವೇ ಹೊನ್ನ ಕಳಸ ಅಂತ ಕರೆದ್ರು. ಅಂಥ ಶರೀರವನ್ನು ನಾವು ಇವತ್ತಿನ ದಿನ ಗುಟಕ ತಿಂದು ಇನ್ನೊಂದೇನೋ ಕೆಟ್ಟ ಕೆಲಸಗಳನ್ನು ಮಾಡಿ, ಸಾವಿರಾರು ಚಟಗಳನ್ನು ಮಾಡಿ 100 ವರ್ಷದ ಆಯುಷ್ಯವನ್ನು ಹೊಂದಿರುವಂಥ ದೇಹವನ್ನು ಕೇವಲ 50 ವರ್ಷದಲ್ಲಿ ನಾವೆಲ್ಲ ಮಣ್ಣು ಪಾಲು ಮಾಡ್ತಾ ಇದ್ದೇವೆ. ಅದಕ್ಕೆ ಇನ್ನೊಂದು ಕಡೆ ಶರಣರು ವಚನವನ್ನು ಹೇಳಿದರು. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೆರಗದಂತೆ ನನ್ನನ್ನು ಒಂದಿಷ್ಟು ಕೇಳಿಸದಂಗೆ ಕಿವುಡನ ಮಾಡಯ್ಯ ತಂದೆ ಅಂತ ಕೇಳಿದರು. ಇನ್ನೊಂದು ಕೇಳಿಸಬಾರ್ದು, ಅಂಥದ್ದು ಕೆಟ್ಟದ್ದು ಕೇಳಿಸಬಾರ್ದು, ಕೆಟ್ಟದ್ದನ್ನು ಮಾತಾಡೋಕ್ಕಾಗಿರಬಾರ್ದು. ಒಂದಿಷ್ಟು ಬಾಯಿಯನ್ನು ಬಂದ್ ಮಾಡು, ಕಣ್ಣು ಬಂದ್ ಮಾಡು ಅಂತ ಹೇಳಿದರು. ಒಳ್ಳೆಯದನ್ನು ಮಾತ್ರ ನೋಡುವಂಥ ಕೆಲಸ ಆಗಬೇಕು, ಒಳ್ಳೆಯದನ್ನು ಕೇಳುವಂಥ ಕೆಲಸ ಆಗಬೇಕು. ನಮ್ಮ ಕೈಗಳಿಗೆ ಯಾವಾಗ ಶೋಭೆ ಬರ್ತದೆ ಅಂದರೆ ಬಂಗಾರದ 4 ಉಂಗುರಗಳನ್ನು ಹಾಕ್ಕೊಂಡು, ಬಂಗಾರದ ಕಡ ಹಾಕ್ಕೊಂಡು, ಬಂಗಾರದ ಬ್ರೇಸ್ಲೆಟ್ ಹಾಕ್ಕೊಂಡಾಗ ಈ ಒಂದು ಕೈಗೆ ಬೆಲೆ ಬರೋದಿಲ್ಲ. ಇದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಈ ಮನುಷ್ಯನ ದೇಹಕ್ಕೆ ಒಂದಿಷ್ಟು ಬೆಲೆ. ಕಾಲಗಳಿಗೆ ಯಾವಾಗ ಬೆಲೆ ಬರ್ತದ? ಇದು ಸತ್ಯ ಮಾರ್ಗದ ಕಡೆಗೆ, ಧರ್ಮದ ಮಾರ್ಗದ ಕಡೆಗೆ ನಡೆದಾಗ ಮಾತ್ರ ಈ ಕಾಲಗಳಿಗೆ ಬೆಲೆ ಬರ್ತದೆ ಹೊರತು ರಾತ್ರಿ 8-10 ಆದ ತಕ್ಷಣ ಇನ್ನೊಂದು ಊರು ಹೊರಗಿರುವಂಥ ಅಂಗಡಿಗೆ ಹೋಗ್ತಾರಲ್ಲ ನಮ್ಮ ಯುವಕರು, ನಮ್ಮ ಪುರುಷರು, ಆವಾಗ ಬೆಲೆ ಬರೋದಿಲ್ಲ. ಈ ಕಣ್ಣುಗಳಿಗೆ ಯಾವಾಗ ಬೆಲೆ ಬರ್ತದ ಅಂದ್ರೆ ಸುಂದರವಾಗಿರುವಂಥ ಪ್ರಕೃತಿಯನ್ನು, ಸುಂದರವಾಗಿರುವಂಥ ಈ ದೇಶದ ಜನರನ್ನು, ತಂದೆ ತಾಯಿಗಳನ್ನು ನಮಸ್ಕಾರ ಮಾಡಿ ಕಣ್ತುಂಬ ತುಂಬಿಕೊಳ್ಳೋದು. ಅವಾಗ ಈ ಕಣ್ಣುಗಳಿಗೆ ಒಂದಿಷ್ಟು ಬೆಲೆ ಬರುತ್ತೆ. ಒಂದಿಷ್ಟು ಒಳ್ಳೆಯದನ್ನು ಕೇಳೋದು, ಇನ್ನೊಬ್ಬರ ಮನೆಯ ಚಾಡಿ ಕೇಳೋದಲ್ಲ, ಇನ್ನೊಬ್ಬರ ಮನೆಯೊಳಗಿರುವಂಥ ಕಷ್ಟ ನಷ್ಟಗಳನ್ನು ಕೇಳಿ ಅವರಿಗೆ ಸ್ಪಂದಿಸುವಂಥ ಮಾತುಗಳಿದ್ರೆ ಅಂಥವುಗಳನ್ನು ಕೇಳು, ಇಲ್ಲ ಅಂದ್ರೆ ಕೇಳಬೇಡ ಅಂತಾರೆ ಶರಣರು. ಈ ಮನಸ್ಸಿಗೂ ಒಂದಿಷ್ಟು ಬೆಲೆ ಬರ್ತದೆ. ಯಾವುದಕ್ಕೆ ಯಾವಾಗ ಬೆಲೆ ಬರ್ತದೆ ಈ ಮನಸ್ಸಿಗೂ ಕೂಡ ಅಂತಂದ್ರೆ, ಇದಕ್ಕೆ ಯಾವಾಗ ಬೆಲೆ ಬರ್ತದಂದ್ರೆ ಇನ್ನೊಬ್ಬರಿಗೆ ದಯವನ್ನು ತೋರಿಸಿದಾಗ, ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸಿದಾಗ ಇದಕ್ಕೂ ಒಂದಿಷ್ಟು ಬೆಲೆ ಬರ್ತದೆ. ಅದಕ್ಕೆ ಹೇ ಮನುಷ್ಯ, ಈ ಶರೀರ ಬಹಳಷ್ಟು ಕಿಮ್ಮತ್ತಿಂದದ. 1 ಲಕ್ಷ ರೂಪಾಯಿ ಕೇಳಿದ್ರೆ ಕೊಡ್ಬೋದು, 2 ಲಕ್ಷ ಕೇಳಿದ್ರೆ ಕೊಡ್ಬೋದು, 3 ಲಕ್ಷ ಕೇಳಿದ್ರೆ ಕೊಡ್ಬೋದು. ಯಾರಿಗಾದರೂ ಹೋಗಿ ಒಂದು ಕಣ್ಣು ಕೊಡು ಅಂತ ಹೇಳ್ರಿ, ಕಣ್ಣು ಕೊಡೋದಿಲ್ಲ ಯಾರು. ಕಿಡ್ನಿ ಕೊಡೋನ್ರಿ, ಕಿಡ್ನಿ ಕೊಡೋದಿಲ್ಲ. ಯಾಕಂದ್ರೆ ಈ ದುಡ್ಡಿನಕ್ಕಿಂತ ಬೆಲೆ ಬಾಳುವಂಥದ್ದು ಯಾವುದಾದ್ರೂ ಈ ಜಗತ್ತಿನಲ್ಲಿದ್ರೆ ಅದು ಸುಂದರವಾಗಿರುವಂಥ ಈ ಶರೀರ. ಈ ಶರೀರವನ್ನು ಕೆಟ್ಟದಕ್ಕೂ ಉಪಯೋಗ ಮಾಡಲಿಕ್ಕೆ ಬರ್ತದೆ, ಈ ಶರೀರವನ್ನು ಒಳ್ಳೆಯದಕ್ಕೂ ಉಪಯೋಗ ಮಾಡಲಿಕ್ಕೆ ಬರ್ತದೆ.
ಈ ನಾಡಿನಲ್ಲಿ ಎಷ್ಟೋ ಜನ ಮಹಾತ್ಮರು, ಶರಣರು, ಶಿವಯೋಗಿಗಳು, ದಾರ್ಶನಿಕರು ಇವರೆಲ್ಲ ಆಳಿ ಹೋದರು. ಬಂದಿರುವಂಥ ಶರೀರವನ್ನು ಈ ದೇಶಕ್ಕಾಗಿ, ಜನರಿಗಾಗಿ, ಎಲ್ಲರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರವಾಗಿ ಬಂದಿರುವಂಥ ಶರೀರವನ್ನು ಸಾರ್ಥಕತೆ ಮಾಡಿ ಹೋದರು. ಅಂಥ ಶರೀರವನ್ನು ನಾವು ಇವತ್ತಿನ ದಿನ ಗುಟುಗ ತಿಂತೇವೆ. ನಮ್ಮ ಯುವಕರು ಚಟಗಳಿಗೆ ಬಲಿಯಾಗಿದ್ದಾರೆ. ನಮ್ಮ ಯುವಕರು ಕೆಲವೊಂದಿಷ್ಟು ವಸ್ತುಗಳಿಗೆ ಬಲಿಯಾಗಿದ್ದಾರೆ. ಮಾದಕ ವಸ್ತುಗಳನ್ನು ಸೇವಿಸ್ತಾ ಇದ್ದಾರೆ. ರೇವ್ ಪಾರ್ಟಿಗಳಂತ ಹೋಗಿ ಕುಡಿದು ಬೀಳಬಾರದಲ್ಲಿ ಬಿದ್ದು ಕಾರ್ಗಳು ಆಕ್ಸಿಡೆಂಟ್ ಆಗಿ ದಾರಿಯಲ್ಲಿ ಬಿದ್ದು ಅಲ್ಲಿ ಒಂದಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ಆಗಿ ಮನೆಯ ಮರ್ಯಾದೆನೂ ಹಾಳಾಗಿ ಹೋಯಿತು, ಅವನ ಮರ್ಯಾದೆನೂ ಹಾಳಾಯಿತು, ಜೊತೆಗೆ ದುಡ್ಡು ಹೋಯಿತು. ಎಲ್ಲವನ್ನು ಕಳ್ಕೊತಾ ಇದ್ದಾರೆ. ವ್ಯಸನಗಳಿಗೆ ಮುಕ್ತರಾಗ್ತಿದ್ದಾರೆ ನಮ್ಮ ಜನ. ಯಾರೋ ಗುರುಗಳ ಹತ್ರ ಹೋದರು, ಯಪ್ಪ ನಾನು ಭಾಳ ಕುಡಿತಾ ಇದ್ದೀನಿ ರೀ, ನನಗೆ ಏನಾದರೂ ಮಾಡಿ ಒಂದಿಷ್ಟು ದೀಕ್ಷಾ ಕೊಡ್ರಿ ಅಂತಂದಾಗ ಅವ ಅಂದ, ಗುರು ಆಯ್ತಪ್ಪ ನಾಳೆ ಬಾ, ನೀನು ಬರೋ ಮುಂದಾಗ ಒಂದು ಟ್ರಿಜರಿ ತೊಗೊಂಡವ, ನನಗೆ ಕಾಣಿಕಾ ರೂಪದೊಳಗೆ ಒಂದು ಟ್ರಿಜರಿ ತೊಗೊಂಡವ ಅಂದರು. ದೊಡ್ಡ ಶ್ರೀಮಂತ, ಚಟಗಳಿಗೆ ಆಧೀನಾಗಿದ್ದ. ಆಯಿತು ಗುರುಗಳು ಕೇಳ್ಯಾರ ಅಂತ ತಿಳ್ಕೊಂಡು ಹೋದ. ಒಂದು ಟ್ರಿಜರಿ ತೊಗೊಂಡು ಹೋದ, ಗುರುಗಳಿಗೆ ಟ್ರಿಜರಿ ಕೊಟ್ಟ ತಕ್ಷಣ ಗುರುಗಳು ಆಯ್ತು ಭಾಳ ಚಲೋ ಅದ ಟ್ರಿಜರಿ ಅಂತ ತಿಳ್ಕೊಂಡು ಆ ಟ್ರಿಜರಿ ಬಾಕ್ಲ ತೆಗೆದ್ರು, ಡೋರ್ ತೆಗೆದ್ರು, ಲಾಕ್ ತೆಗೆದು ಅದರೊಳಗೆ ತಮ್ಮ ಮಠದಾಗ ಏನು ಕಸ ಇತ್ತು, ಕಸಬರ್ಗಿತ್ತು, ಅದನ್ನು ತೊಗೊಂಡು ಹೋಗಿ ಒಳಗೆ ಅದ್ರಾಗಿಟ್ಟರು. ಅವಾಗಿಟ್ಟಾಗ ತಂದು ಕೊಟ್ಟವನಿಗೆ, ಶಿಷ್ಯನಿಗೆ ಸಿಟ್ಟು ಬಂತು. ಅಲ್ರಿ ಗುರುಗಳ, ನಾನು ಮಠಕ್ಕೆ ಒಳ್ಳೆಯದಾಗಲಿ, ಮಠದ ಅಜ್ಜೋರು ಏನಾದರೂ ಬೆಳ್ಳಿ ಬಂಗಾರ ಇಡಲಿ, ಇನ್ನು ಕಿಮ್ಮತ್ತಿಂದ ವಸ್ತು ಇಡಲಿ ಅಂತ ತಿಳ್ಕೊಂಡು ತಂದು ಟ್ರಿಜರಿ ಕೊಟ್ರ, ನನ್ನ ಕಣ್ಣು ಎದುರಿಗೇನೆ ನೀವು ಆ ಟ್ರಿಜರಿಯನ್ನು ಒಳಗೆ ಹೋಗಿ ಕಸ ಹಾಕಾಕತ್ತೀರಿ, ಕಸಬರ್ಗಿ ಇಟ್ಟಿರಿ, ಹೊಲಸು ವಸ್ತುಗಳನ್ನು ಇಟ್ಟಿರಿ ಅಂತಂದಾಗ ಗುರುಗಳು ಹೇಳಿದರು, ಈ ಟ್ರಿಜರಿ ಒಳಗೆ ಹೆಂಗೆ ಕಸ ಇಟ್ಟಾಗ ನಿನಗೆ ಸಿಟ್ಟು ಬಂತು, ಭಗವಂತ ಶರೀರ ಅನ್ನುವಂಥ ಒಂದು ಒಳ್ಳೆಯ ಟ್ರಿಜರಿ ನಿನಗೆ ಕೊಟ್ಟು ಕಳಿಸ್ಯಾನ ತಮ್ಮ, ಒಳ್ಳೆಯ ಟ್ರಿಜರಿ ನಿನಗೆ ಕೊಟ್ಟು ಕಳಿಸ್ಯಾನ. ಈ ಟ್ರಿಜರಿ ಒಳಗೆ ನೀನು ಬಂಗಾರದಂಥ ಶರಣರ, ಮಹಾತ್ಮರ, ಅನುಭಾವಿಗಳ, ದಾರ್ಶನಿಕರ ಭಗವದ್ಗೀತೆಯ ಚಿಂತನೆಗಳಂಥ, ಶ್ಲೋಕಗಳಂಥ ವಸ್ತುಗಳನ್ನು ಇಡಬೇಕೇ ಹೊರತು ಅದನ್ನು ಬಿಟ್ಟು ನೀನು ಸೆರೆ ಸಿಂಧಿ ಅನ್ನುವಂಥ ಕಸವನ್ನು ಹಾಕಿ ಈ ಟ್ರಿಜರಿಯ ಕಿಮ್ಮತ್ತು ಕಳೆಯಾಕತ್ತೀಯಲ್ಲ, ಮತ್ತು ನಾನು ಮಾಡಿದ್ದ ಸರಿನೋ ನೀನು ಮಾಡಿದ್ದ ಸರಿ ಅಂದಾಗ ಗುರುಗಳ ಪಾದಕ್ಕೆ ಬಿದ್ದ. ಗುರುಗಳಿಗೆ ಹೇಳಿದ, ಈ ಭಗವಂತ ಏನು ಶರೀರ ಅನ್ನುವಂಥ ಟ್ರಿಜರಿ ಕೊಟ್ಟಾನ, ಈ ಟ್ರಿಜರಿಯನ್ನು ನಾನು ಇನ್ನು ಮುಂದೆ ಚಂದ ಇಟ್ಕೊಂಡು ಹೋಗ್ತೀನಿ ರೀ ಗುರುಗಳ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಸಮರ್ಥ ರಾಮದಾಸರು ಮಠದಲ್ಲಿ ಕುಂತಂಥ ಸಂದರ್ಭದಲ್ಲಿ ಯಾರೋ ಬಂದರು, ಬುದ್ಧಿ ನನಗೆ ಈ ಶರೀರಕ್ಕೆ ಒಂದಿಷ್ಟು ದೀಕ್ಷಾ ಕೊಡ್ರಿ, ಭಾಳ ಹೊಲಸಾಗ್ಯದ, ಕೇಳಬಾರ್ದು ಕೇಳ್ಯದ, ನೋಡಬಾರ್ದು ನೋಡ್ಯದ, ಮಾಡಬಾರ್ದು ಮಾಡ್ಯದ, ಇದಕ್ಕೊಂದಿಷ್ಟು ದೀಕ್ಷಾ ಕೊಡ್ರಿ ಅಂದರು. ನಿನಗೀಗ ದೀಕ್ಷಾ ಕೊಡಂಗಿಲ್ಲಪ್ಪ ಅಂತ ಹೇಳಿದರು. ಮತ್ತು ಯಾವಾಗ ಕೊಡ್ತೀರಿ ಅಂತಂದಾಗ ಸಮರ್ಥ ರಾಮದಾಸರು ಹೇಳ್ತಾರೆ, ನೀನು ಇನ್ನೂ 6 ತಿಂಗಳ ಪಕ್ವವಾಗಬೇಕು, ಪಕ್ವ ಆದ ಮೇಲೆ ಅವಾಗ ನಿನಗೆ ದೀಕ್ಷಾ ಕೊಡ್ತೀನಿ ಅಂದರು. ಬಂದಾಗ ಆ ಹುಡುಗ 6 ತಿಂಗಳ ಸೇವಾ ಮಾಡ್ಕೋತ ಇದ್ದ ಸಮರ್ಥ ರಾಮದಾಸರದು. ಪ್ರತಿನಿತ್ಯ ಏನು ಕುಡಿತಿದ್ದ, ಸೇದುತ್ತಿದ್ದ, ಇನ್ನೊಂದೇನೋ ಕೆಟ್ಟ ಚಟಗಳನ್ನು ಮಾಡ್ತಿದ್ದ. ಮಠಕ್ಕೆ ಬಂದಾಗ ಅವುಗಳನ್ನೆಲ್ಲ ಬಿಟ್ಟ. 6 ತಿಂಗಳು ಹೆಂಗಾದ ಅಂದ್ರೆ, ಮಠದಾಗ ಆಕಳ ಕಟ್ಟಿದ್ರು, ಆಕಳ ಜೊತೆಗೆ ನಿಂತ್ಕೊಂಡು ಅವನು ನೋಡಿದ್ರೆ ಆಕಳು ಬೇರೆ ಅಲ್ಲ, ಇವ ಬೇರೆ ಅಲ್ಲ ಅನ್ನುವಂಗೆ ಆದ. ಅಷ್ಟು ಸಂಭಾಯಿತ ಆದ, ಅಷ್ಟು ಸ್ವಚ್ಛಂದವಾಗಿ ಕಾಣ್ಲಿಕ್ಕತ್ತ. ಆಕಳದಲ್ಲಿ ಏನು ಗುಣಗಳಿರ್ತಾವ, ಆ ಗುಣಗಳಲ್ಲಿ ಇವನ ಹತ್ರ ಕಾಣಕತ್ತು. ಅವಾಗ ಅವ್ರಂತಾರ, ನಿನ್ನಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳು ಹೋಗಿ ಇವತ್ತು ನೀನು ಪರಿಪೂರ್ಣ ಆಗಿದೆಯಾ, ನಿನಗೆ ಇವತ್ತು ದೀಕ್ಷಾ ಕೊಡ್ತೀನಿ ಅಂತ ಸಮರ್ಥ ರಾಮದಾಸರು ಅವನಿಗೆ ದೀಕ್ಷಾ ಕೊಟ್ಟರು ಅಂತ ಇತಿಹಾಸದಲ್ಲಿ ಓದ್ತೇವೆ. ಬಂಧುಗಳೇ, ನಾವು ಬಂದಿರುವಂಥ ಈ ಶರೀರ ಭಾಳಷ್ಟು ಪವಿತ್ರವಾಗಿರುವಂಥದ್ದು. ಒಂದಿಷ್ಟು ಸೇವಾ ಮಾಡೋಣ, ಗುರು ಸೇವಾ ಮಾಡೋಣ. ದೇಹ ಪ್ರೀತಿಸೋದು ಬೇಡ, ದೇಶವನ್ನು ಪ್ರೀತಿಸುವಂಥ ಯುವಕರು, ದೇಶವನ್ನು ಪ್ರೀತಿಸುವಂಥ ನಾಗರಿಕರು ನಾವೆಲ್ಲ ಆಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಂಡಿಸದೆ ದೇಹವನ್ನು ಖಂಡಿಸದೆ ಕರಣವನ್ನು ಉಂಡುಂಡು ಸ್ವರ್ಗಕ್ಕೆ ಹೋಗಲ್ಕೆ ಅದನ್ನೇನು ಬೇರೆ ಆಳುವಳೆ ಸರ್ವಜ್ಞ ಅಂತ ಸರ್ವಜ್ಞ ಬರೀತಾನ. ಈ ದೇಹವನ್ನು ದಂಡಿಸೋಣ, ಕರ್ಣಗಳನ್ನು ಖಂಡಿಸೋಣ, ಒಳ್ಳೆಯದು ನೋಡೋಣ, ಒಳ್ಳೆಯ ಕೆಲಸ ಮಾಡೋಣ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಯ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.